ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಚಳಿಗಾಲ ಮಳೆಗಾಲದಲ್ಲಂತೂ ಏನಾದರೂ ಒಂದು ಬಿಸಿ ಬಿಸಿಯಾಗಿ ಕುಡಿಯೋದಕ್ಕೆ ಇರಬೇಕು ಅನಿಸುತ್ತೆ ಅಲ್ವಾ. ನೋಡಿ, ಅಂಥ ಟೈಮಲ್ಲಿ ಈ ಒಂದು ರಸಮ್ನ ನೀವು ಮಾಡ್ಕೊಳ್ಳಿ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಳ್ಬೇಕಾದ್ರೂ ತಿನ್ಬೋದು ಇದನ್ನು. ಇಲ್ಲ ಅಂತ ಅಂದರೆ ಹಾಗೆ ಕುಡಿಯೋದಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. 1/4 ಕಪ್ ತೊಗರಿಬೇಳೆನ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಫುಲ್ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಒಂದ್ಸಲ ಈ ಥರ ಮ್ಯಾಶರಲ್ಲಿ ಮ್ಯಾಶ್ ಮಾಡ್ಕೊಂಬಿಡೋಣ. ಬೇಳೆ ಎಲ್ಲ ಚೆನ್ನಾಗಿ ಮಸ್ದಂಗೆ ಆಗೋಗುತ್ತೆ. ಇವಾಗ ಇದನ್ನು ಪಕ್ಕ ಎತ್ತಿಟ್ಕೊಳ್ತೀನಿ. ಮಿಕ್ಸರ್ ಜಾರ್ ಒಳಗಡೆ 6 ಬೆಳ್ಳುಳ್ಳಿ, 5ರಿಂದ 6 ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ತಕ್ಕಷ್ಟು ನೋಡ್ಬಿಟ್ಟು ಹಾಕೊಳ್ಳಿ. ಜೀರಿಗೆ ಅರ್ಧ ಟೀ ಸ್ಪೂನ್, ಮೆಣಸು 1/4 ಟೀ ಸ್ಪೂನ್, ಕೊತ್ತಂಬರಿ ಸೊಪ್ಪು 1 ಗರಿ, ಕರಿಬೇವಿನ ಸೊಪ್ಪು 1 ಗರಿ. ಇದನ್ನು ನೀರು ಹಾಕದೆ ಹಾಗೆ ಬ್ಲೆಂಡ್ ಮಾಡ್ಕೊಳ್ಳೋಣ. 3-4 ಸಲ ಬ್ಲೆಂಡ್ ಮಾಡಿದ್ರೆ ಸಾಕು. ನೋಡಿ, ಈ ಥರ ತರ್ತರಿಯಾಗಿ ಆಗುತ್ತೆ. ಇವಾಗ ಒಗ್ಗರಣೆ ಹಾಕೊಳ್ಳೋಣ ರಸಮ್ಗೆ. ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದ್ದ ಹಾಗೆ ಸಾಸಿವೆ ಅರ್ಧ ಟೀ ಸ್ಪೂನ್. ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಒಂಚೂರು ಸಿಡಿಯೋದಕ್ಕೆ ಶುರು ಆಗ್ತಿದ್ದ ಹಾಗೆ ಚಿಟಕಿ ಇಂಗು, ಒಣಗಿದ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಈಗ ರುಬ್ಬಿರೋ ಅಂಥ ಮಿಶ್ರಣನ ಹಾಕೊಳ್ಳೋಣ. ಈ ಥರ ರುಬ್ಬಿರೋ ಅಂಥ ಮಿಶ್ರಣನ ಒಗ್ಗರಣೆಯಲ್ಲಿ ಹಾಕಿ ಬಾಡಿಸ್ಕೊಳ್ಳೋದ್ರಿಂದ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿದೆಲ್ಲ ಹಸಿ ಘಮ ಹೋಗುತ್ತೆ. ಜೀರಿಗೆ ಮೆಣಸು ಎಲ್ಲ ಹಾಗೆ ಹಾಕಿರ್ತೀವಲ್ಲ, ಅದರಿಂದ ಹಸಿ ಘಮ ಎಲ್ಲ ಹೋಗುತ್ತೆ. 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಹಸಿ ಘಮ ಎಲ್ಲ ಹೋಗುತ್ತೆ. 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ. ಅರಿಶಿನ ಹಾಕೊಂಡು ಜಸ್ಟ್ ಈ ಥರ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿರೋವಂಥ ಬೇಳೆನ ಇದರೊಳಗಡೆ ಹಾಕೊಳ್ತೀನಿ. ಮ್ಯಾಶ್ ಮಾಡ್ಕೊಂಡಿರೋವಂಥ ಬೇಳೆನ ಹಾಕೊಂಡು ಇದಕ್ಕೆ ಇನ್ನೊಂದು ಕಪ್ ಅಷ್ಟು ನೀರು ಹಾಕ್ತೀನಿ. ರಸಮ್ ಹದದಲ್ಲಿ ನೀರು ಹಾಕೋಬೇಕಾಗತ್ತೆ. ನಾನು ಒಟ್ಟು ಎಲ್ಲ ಸೇರಿ ಅರ್ಧ ಲೀಟ್ರಷ್ಟು ನೀರು ಹಾಕೊಂಡಿದ್ದೀನಿ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಟೈಮಲ್ಲೇ ಉಪ್ಪು ಮತ್ತು ಹುಣಸೆಹಣ್ಣಿನ ರಸ ಹಾಕೊಂಡ್ಬಿಡೋಣ. ಗಟ್ಟಿ ರಸ ಹುಣಸೆಹಣ್ಣಂದು 2 ಟೇಬಲ್ ಸ್ಪೂನ್ ಅಷ್ಟು, ಹುಳಿಗೆ ತಕ್ಕ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು 5ರಿಂದ 6 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನಿಮಗೆ ರಸಮ್ ರೆಡಿ ಆಗೋಗುತ್ತೆ. 6 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಕೊನೆಯಲ್ಲಿ ನಾನು ಇಲ್ಲಿಗೆ ಇದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು 1 ಟೀ ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ಕುದಿ ಕುದಿಸ್ಕೊಂಡ್ಬಿಡ್ತೀನಿ. ಉಪ್ಪು ಹುಳಿ ಖಾರ ಅಂತೂ ಪರ್ಫೆಕ್ಟ್ ಆಗಿದೆ. ಈ ಒಂದು ಥಂಡಿಗಾಲಕ್ಕೆ ಮಳೆಗಾಲ ಅಥವಾ ಚಳಿಗಾಲಕ್ಕೆ ಈ ರಸಮ್ ಸಖತ್ತಾಗಿರುತ್ತೆ. ನೀವು ಬೇಕಾದರೆ ಹಾಗೆ ಕುಡಿಯಲೂಬೋದು ಸೂಪ್ ಥರ. ಇಲ್ಲ ಅಂತ ಅಂದರೆ ನೀವು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರಂತೂ ಏನು ರುಚಿಯಾಗಿರುತ್ತೆ ಗೊತ್ತಾ. 10ರಿಂದ 15 ನಿಮಿಷದಲ್ಲೇ ಈ ರಸಮ್ ರೆಡಿ ಆಗೋಯ್ತು. ಬೇಳೆ ಒಂದು ಬೇಯಿಸಿಟ್ಕೋಬೇಕು ಅನ್ನೋದೊಂದು ಬಿಟ್ಟರೆ ಇನ್ನೆಲ್ಲ ತುಂಬ ಈಸಿ. ನೀವು ಒಂದ್ಸಲ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.